ಇನ್ನು ಕನ್ನಡ ಸಿನಿಮಾದಲ್ಲಿ ಆಪ್ತಮಿತ್ರದ ಸಿನಿಮಾದಲ್ಲಿ ಅಭಿನಯಿಸಿದ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಇದೀಗ ವಿಧಿವಶರಾಗಿರುವಂಥ ಘಟನೆ ನಡೆದಿರುವಂಥದ್ದು. ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಹೇಳ್ಬೋದು. ಇಂಥ ಈ ಖ್ಯಾತ ಕಲಾವಿದ ಇದೀಗ ನಿಧನರಾಗಿದ್ದಾರೆ. ಹೌದು, 85ನೇ ವಯಸ್ಸಿನಲ್ಲಿ ನಟ ದ್ವಾರಕೀಶ್ ಅವರು ಇದೀಗ ಕೊನೆ ಸೆಳೆದಿರೋದು. ಮುಂಜಾನೆ 4:30 ಸುಮಾರಿನಲ್ಲೇ ಹೃದಯಘಾತ ಮತ್ತು ವಯಸ್ಸಾದ ಕಾಯಿಲೆಯಿಂದ ಬಳಲ್ತಿದ್ರು ಅಂತ ಹೇಳಲಾಗುತ್ತೆ. ಹಾಗಾಗಿ ಕೊನೆ ಸೆಳೆದಿದ್ದಾರೆ. ಈ ಹಿಂದೆನೂ ಕೂಡ ಅವರು ಕೊನೆ ಸೆಳೆದಿದ್ರು ಅಂತೇಳಿ ಸುದ್ದಿಗಳು ಹರಿದಾಡಿತ್ತು ಸಾಮಾಜಿಕ ಜಾಲತಾಣದಲ್ಲಿ. ಸದ್ಯ ಇದೇ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದು. ನಾನು ಚೆನ್ನಾಗಿದ್ದೀನಿ ಕಣ್ರಪ್ಪ, ನಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಏನೂ ಆಗಿಲ್ಲ ಅಂತೇಳಿ ದ್ವಾರಕೀಶ್ ಸ್ಪಷ್ಟನೆ ಕೊಟ್ಟಿದ್ರು. ಆದರೆ ದುರಂತ ಏನಪ್ಪ ಅಂದರೆ, ಈ ಸ್ಪಷ್ಟನೆ ಕೊಟ್ಟು ಕರೆಕ್ಟಾಗಿ ಸರಿಯಾದ 1 ವರ್ಷಕ್ಕೆ ಸಾವನ್ನಪ್ಪಿರೋದು ದುರಂತ ಅಂತ ಹೇಳ್ಬೋದು, ಅಥವಾ ವಿಪರ್ಯಾಸ ಅಂತ ಹೇಳ್ಬೋದು. ಇದು ದ್ವಾರಕೀಶ್ ಅವರು ಆಪ್ತಮಿತ್ರ, ಕಳ್ಳ ಕುಳ್ಳ, ಕಿಲಾಡಿ ಪುರಾಣಿಗಳು, ಹೀಗೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಅಭಿನಯಿಸಿದರು. ಇನ್ನು ವಿಷ್ಣುವರ್ಧನ್ ಅವರಿಗೆ ಆಪ್ತ ಸ್ನೇಹಿತನಾಗಿದ್ದಂಥ ದ್ವಾರಕೀಶ್ ಅವರು ಇಂದೀಗ ಕೊನೆ ಸೆಳೆದಿದ್ದಾರೆ. ಇವರ ಸಾವಿಗೆ ಇಡೀ ಚಿತ್ರರಂಗ ಕಂಬನಿ ಮಿಡಿದಿದೆ. ತುಂಬಲಾರದ ನಷ್ಟ